ಕರ್ನಾಟಕದ ಆಸ್ತಿ 5 ಬೆರಳಿರುವ 5 ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಕೈ ನೋವು ಆಕತ್ತೆ ಅಣ್ಣ. ಏನಾಕತ್ಯ? ಏನು ಬಂದದ್ದು ವಿಶೇಷ? ಏನಿಲ್ಲ, ನಿಮ್ಮಿಂದ ಒಂದು ಘನವಾದ ಕಾರ್ಯ ನಡಿಬೇಕಾಗಿದೆ. ಹೌದಾ? ಅವತ್ತು ಬಾಳ ನಿಗರಾಡಿ ಹೋಗಿದ್ದಿ. ಇವತ್ತು ಸಲಾಮ್ ಹೊಡ್ಕೊಂತ ಬಂದದ್ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದ. ಮರಿಯಪ್ಪ ಓರಿ ಓತಿ ಕಾಟ ಎಲ್ಲಿ ತನ ಓಡ್ತದ? ಎಲ್ಲಿ ಮಠ ಓಡ್ತತಿ ಅಪ್ಪ? ಬೇಲಿ ಇರು ಮಠ ಆಟ ಓಡ್ತತಿ. ಹಕ್ಕಿ ಎಲ್ಲಿ ತನ ಹಾರ್ತದ? ರೆಕ್ಕ್ಯಾಗ ಶಕ್ತಿ ಇರು ಮಠ ಆಟ ಹಾರ್ತತಿ. ಸೋತ ಮೇಲೆ ಭೂಮಿಗೆ ಇಳಿಯಬೇಕಲ್ಲ. ದಪ್ಪಕಲ್ಲಿ ಬೀಳ್ತತಿ ದಪ್ಪು. ಕಾರ್ಯವಾಸಿ ಒಂದೊಂದ್ಸರ ಕತ್ತಿ ಕಾಲ್ ಹಿಡಿಬೇಕಾಗತ್ತ. ಅನುಭವ ಆಯ್ತ ಅವ್ರಿ. ಅಂದ್ರೆ ನಾವು ಕತ್ತೇನ? ನಾವೇನ್ ಅಂದೇವನ? ಗೊತ್ತಾಕತ್ ನಾವೇನು ಅಷ್ಟೇನು ಪೆಕರ್ ಸುಳಿ ಮಕ್ಕಳು ತಿಳಿತೈತಿ ನಮಗೆ. ಏನಾಗ್ಬೇಕಾಗಿತ್ತು ನಮ್ಮಿಂದ? ನಿಮ್ಮಿಂದ ಒಂದು ಶಾಸ್ತ್ರೋಕ್ತವಾಗಿ ಮದುವೆ ನಡಿಬೇಕು. ಈಗ್ಲಾದ್ರೂ ಈ ಜಯರಾಜ್ ಅಂದ್ರೆ ಏನಂತ ಅರ್ಥ ಆಯ್ತಲ್ಲ? ಯಾರ ಮದುವೆ? ನೀವು ಮಾಡಬೇಕಾದದ್ದು ಸಾಮಾನ್ಯ ಮದುವೆ ಅಲ್ಲ, ಪ್ರೀತಿಸುವ 2 ಪ್ರೇಮಿಗಳ ಮದುವೆ. ಆಯ್ತು ಮಾಡೋಣ. ಅದು ನನ್ನ ವೈರಿ ಬಂದು ನನ್ನ ಮನೆಯ ಮುಂಭಾಗಲ ಮುಂದೆ ನಿಂತ್ಕೊಂಡು ಇಷ್ಟೊಂದು ನಯವಿನವಾಗಿ ಕೇಳ್ತಾ ಇದ್ದಾನೆ ಅಂದ್ರೆ ಮಾಡಿಕೊಡೋದಕ್ಕಿಲ್ಲ ಅನ್ನಾಗತ್ತ. ಆ ಪ್ರೀತಿಸುವ ಪ್ರೇಮಿಗಳು ಯಾರು ಅಂತ ಹೇಳೋದಕ್ಕಿಂತ ಮುಂಚೆ ಆ ಪ್ರೇಮಿಗಳು ಯಾರೇ ಇದ್ರು ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ನನಗೆ ಭಾಷೆ ಕೊಡಬೇಕು. ಯಾಕಂದ್ರೆ ನೀನೊಂಥರ ಊಸುರುವಳ್ಳಿದ್ದಂಗ. ಊಸುರುವಳ್ಳಿ ಗಂಟೆಗೊಮ್ಮೆ ಬಣ್ಣ ಬದಲಿಸಿದ ಹಾಗೆ ನೀನು ಮಾತು ಬದಲಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಪ್ರೇಮಿಗಳು ಯಾರೇ ಇದ್ರು ನಾನೇ ಮದುವೆ ಮಾಡ್ತೀನಿ ಅಂತ ಭಾಷೆ ಕೊಡ. ತೊಗಲು ಬಡಿಸಾಡ್ರಿ ಏನಾಗೋದೈತ್ರಿ? ಅವ್ರು ಯಾರಪ್ಪಣ್ಣ ಅಣ್ಣ ಕೊಟ್ಟ ಮಾತಿನಂಗ ನಡ್ಕೊಳೋರ್ಗೆ ಏನಂತಾರ? ಕೊಟ್ಟ ಮಾತಿನ ಹಂಗ ನಡ್ಕೊಳಂಗ ಅಪ್ಪ ಹುಟ್ಟಿದ ಮಗ ಆತಾರ್ರಿ. ಒಂದ್ ವೇಳೆ ತಪ್ಪಿ ನಡೆದ್ರ ಮಿಂಡ್ರಿಗೆ ಹುಟ್ಟಿದ ನಾವು. ಯಾರದು? ಕೊಟ್ಟ ಮಾತಿನಂತೆ ನಡ್ಕೊಂಡು ಅಪ್ಪ ಹುಟ್ಟಿದ ಮಗ ಆಗ್ತೀರಾ ಅನ್ನೋ ಭರವಸೆಯಿಂದ ಹೇಳ್ತಾ ಇದ್ದೇನೆ. ಪ್ರೀತಿಸುವ 2 ಪ್ರೇಮಿಗಳು ಅನ್ನಲ್ಲ, ಅದರಲ್ಲಿ ಗಂಡು ಪ್ರೇಮಿಯಾಗಿ ನನ್ನ ತಮ್ಮ ಶಂಖ. ಅದೇ ಅಂದ್ಕೊಂಡೆ ನಾನು. ಈ ಬಡವರು ಬ್ಯಾರೆದವ್ರ ಮನೆ ಹೊಸಾಬರಿ ಮಾಡಂಗಿಲ್ಲ. ಯಾವಾಗ ತಮ್ಮ ಬುಡಕ್ಕೆ ಬೆಂಕಿ ಬೀಳ್ತದಲ್ಲ ಅವಾಗನ ಎದ್ದೇಳ್ತಾರಂತ. ಅಡ್ಡಿ ಇಲ್ಲ. ನಿಮ್ ತಮ್ಮ ಪ್ರೀತಿ ಮಾಡ್ತಾ ಇರೋ ಹುಡುಗಿ ಯಾರು? ಮೇಲಿನ ಮನಿ ಗೀತಾನ, ಕೆಳಗಿನ ಮನಿ ಸೀತಾನ, ಅಥವಾ ನಡುವಿನ ಮನಿ ಮಹಾದೇವಿನ? ನನ್ನ ತಮ್ಮ ಶಂಕರ್ ಪ್ರೀತಿಸ್ತಾ ಇರೋ ಹುಡುಗಿ ಮೇಲಿನ ಮನಿ ಗೀತಾನೂ ಅಲ್ಲ, ತೆಳಗಿನ ಮನಿ ಸೀತಾನೂ ಅಲ್ಲ, ನಡುವಿನ ಮನಿ ಮಹಾದೇವಿನೂ ಅಲ್ಲ. ಜನ ಮೆಚ್ಚಿದ ಜಮೀನ್ದಾರ ಎನಿಸಿಕೊಂಡ ಜೈರಾಜನ ತಂಗಿ ಶೀಲಾ. ನಿಂತಲ್ಲೇ ತುಂಡ ಕತ್ತರ್ ಸಾಕು ಬಿಡ್ತೀನಿ ಬೋಳಿ ಮಗನೇ. ಮಾತಾಡೋದಕ್ಕೂ ಒಂದು ಇತಿಮಿತಿ ಅಂತ ಇರಬೇಕು. ಹಸಿ ಮೆಣಸಿನಕಾಯಿ ಮುರಿದ ಹಿಂದಿಟ್ಟಂಗ ಆತ. ಒಳ್ಳೆ ಮೂಡಲಿದ್ದೀನಿ, ಸುಮ್ಮನೆ ಹೊರಟೋಗು. ನನ್ನ ಪಿತ್ತ ನೆತ್ತಿಗರ್ಸೋದಕ್ಕೆ ಹೋಗ್ಬೇಡ. ಮಿಸ್ಟರ್ ಜಯರಾಜ್, ನನ್ನ ತಮ್ಮ ಒಬ್ಬನ ತಪ್ಪು ಮಾಡಿದ್ದ ಅಂದ್ರ 2 ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳ್ತಾ ಇದ್ದೆ. ನಿನ್ನ ತಂಗಿನೂ ತಪ್ಪು ಮಾಡ್ಯಾಳ. ಪ್ರೀತಿಯನ್ನು ಹುಳನ ನನ್ನ ತಮ್ಮನ ತಲೆ ಆಗ್ಬಿಟ್ಟಾಳ. ಬೇಕಿದ್ರೆ ನಿನ್ನ ತಂಗಿನ ಕರೆಸಿ ಕೇಳು. ಏನಾರ ಆದಿ ಬೀದಿಲಿ ಹೋಗೋ ಬಿಕ್ಕಾರಿ ನನ್ನ ಮಕ್ಕಳೆಲ್ಲ ಬಂದು ನನ್ನ ತಂಗಿನ ಕರೆಸಿ ಕೇಳಿದ್ರೆ ನನ್ನ ತಂಗಿನ ಬೀದಿಯಾಗ ಬಿದ್ದಾಳ ಅಂತ ತಿಳ್ಕೊಂಡಿಯೇನೆ? ಹುಟ್ಟುವಾಗ್ಲೇ ಬಂಗಾರ ಚಮಚ ಬಾಯಾಗಿಟ್ಕೊಂಡು ಹುಟ್ಟಿದಾಕಿ ಆಸೆ ಪಡೋದಕ್ಕೊಂದು ಇತಿಮಿತಿ ಅಂತ ಇರಬೇಕು. ಆಕಾಶದೆತ್ತರದಲ್ಲಿರೋ ನಕ್ಷತ್ರನ ನೋಡಿ ಖುಷಿ ಪಡಬೇಕು ವಿನಃ ಜೇಬಲ್ಲಿ ತಂದಿಟ್ಕೊಳ್ತೀನಿ ಅನ್ನೋ ದರಾಸೆ ಪಡಬಾರ್ದು. ಅಂದ್ರ ನಿನ್ನ ತಂಗಿ ತಪ್ಪು ಮಾಡ್ಯಾಳ ಅಂತ ನಿನಗ್ ಗೊತ್ತಾಯ್ತು ಅಂತಾಯ್ತು. ತಪ್ಪು ಮಾಡಿಲ್ಲಲ್ಲ, ಕರೆಸಿ ಕೇಳು. ಬರ್ರಿ ಏನಾಗೋದೈತಿ? ಬರ್ರಿ ಏನ್ ನೀವು ಒಬ್ಬ ಇಲ್ಲ ಸೂರ ಗಪ್ರಿ ಗೊತ್ತಾಯಿಲ್ಲ. ಅವನ್ ಕರೆಸಿ ಕೇಳ್ಬಿಡ್ನು. ಕರೆಸಿ ಕೇಳ್ತತ್ವ ಕರ್ರಿ ನೀವು. ನಾ ಕರ ಬರ್ಲಾರ ಸರಿ, ಕರೆಸಿ ಕೇಳ್ತೀನಿ ನನ್ನ ತಂಗಿ. ಆದ್ರೆ ಒಂದ್ ಷರತ್ತು, ನಾನು ಹಾಕೋ ಷರತ್ತು ಮಾತ್ರ
ನನ್ನ ತಂಗಿನ ಕರೆಸ್ಕೊಳ್ತೀನಿ. ನನ್ನ ತಮ್ಮನಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆಫ್ಟರ್ ಆಲ್ ನೀನು ಹಾಕೋ ಸೆರತೇನ್ ಮಹಾ ಕೆಳ. ಹೌದಾ? ನನ್ನ ತಂಗಿ ಒಪ್ಕೊಳ್ಳಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದು ವೇಳೆ ಒಪ್ಕೊಂಡ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಮಾಡ್ಬೇಕು. ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಕೊಳ್ಳಿಲ್ಲ ಅಂದ್ರ ನಿನ್ನ ಸಾವಿಗೆ ನೀನೇ ಕಾರಣ ಅಂತ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಯಾಕೆ? ಜೀವಕ್ಕೆ ಆಪತ್ತು ಬರುತ್ತೆ ಅಂದಾಗ ಸಂಬಂಧಿಕರು ಯಾರು ಲೆಕ್ಕಕ್ಕೆ ಬರೋದಿಲ್ಲ. ನಾನು ನನ್ನ ಪ್ರಾಣಕ್ಕೆ ಕುತ್ತು ಬಂತು ಅಂತ ಯೋಚನೆ ಮಾಡ್ತಾ ಇಲ್ಲ. ನಿನ್ನ ತಂಗಿ ಒಪ್ಕೊಂಡ ಮೇಲೂ ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನನಗೆ ಹೆಂಗ ಕೆತ್ತಿಸಿ. ಅದು ಒಪ್ಕೊಂಡ ಮೇಲೆ ಅತಿಯಾದ ಆತ್ಮವಿಶ್ವಾಸ ಒಮ್ಮೊಮ್ಮೆ ಆಪತ್ತಕ್ಕೀಡು ಮಾಡುತ್ತೆ. ತಂಗ್ಯವ್ವ, ತಂಗ್ಯಮ್ಮ, ಯಾಕಣ್ಣ ಕರೆದಿದ್ದು? ದಿನಾಲು ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇದ್ದೀಯ? ಹಾ, ಹೋಗ್ತಾ ಇದ್ದೀನಲ್ಲ. ಅದೆಲ್ಲ ಮತ್ತೆ ಊಟ ಪಾಠ ಅನ್ನ ಸಾರ ಮಮ್ಮ ಕೊಡ್ತಾರಲ್ಲ. ಅದೇನು ಕನ್ನಡ ಸಾಲಿ ಮಾಡಿದೇನ? ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೆದಿದೆಯಾ? ಹಾ, ಚೆನ್ನಾಗಿ ನಡೆದಿದ್ಯಾನ. ಏನಿಲ್ಲ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು. ಏನಣ್ಣ ಅದು? ಅಣ್ಣ, ಏನೋ ಕೇಳಬೇಕು ಅಂತ ಮಾಡಿದ್ದೀರಾ? ಏನಿಲ್ಲ, ಅದು ಕಾಲೇಜಲ್ಲಿ ಕಾಲೇಜಿನಲ್ಲಿ ಯಾರನ್ನಾದ್ರೂ ಪ್ರೀತಿ ಪ್ರೇಮ? ಅಣ್ಣ, ನಾನು ನಿನ್ ತಂಗಿ ಪ್ರೀತಿ ಮಾಡೋದ? ಛೆ, ಇಲ್ಲ ಅಣ್ಣ. ಶಬಾಷ್! ಇದು ನನ್ನ ತಂಗಿ ಅಂದ್ರೆ. ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ. ನನ್ನ ತಂಗಿ ಹೇಳಿದ್ದನ್ನ ಕೇಳಿ ಕೊರಳಲ್ಲಿ ಚಪ್ಲಿ ಸರ ಹಾಕೊಂಡಿರಂಗ ಆಗಿರ್ಬೇಕಲ್ಲ. ಜೀವದಾನ ಮಾಡ್ತಾ ಇದ್ದೀನಿ, ಹೊರಟೋಗ್ಬಿಡು. ಅಣ್ಣ, ನಾನು ಪ್ರೀತಿ ಗೀತಿ ಅಂತ ಮಾಡ್ತಾ ಇಲ್ಲ ಅಣ್ಣ. ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಡ್ಡಿ ಇಲ್ಲ, ನನ್ನ ತಂಗಿ ಮದುವೆ ಆಗ್ತಾಳೆ ಅಂದ್ರೆ ನಾನೇ ಮುಂದೆ ನಿಂತು ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. ಒಳ್ಳೆ ಅಂತಸ್ತಿನ ಗಂಡನ ಹುಡುಕಿ ಹೇಳು, ಯಾವಾಗ ಮಾಡೋಣ ಮದುವೆನ? ಅಣ್ಣ, ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡ್ರು ಹುಡುಗ ಈ ಅರ್ಜುನ್ನ ತಮ್ಮ ಶಂಕರ್. ಕೊಂತೆ ಸಂತೆ ಅಂತೆ. ಇನ್ನೊಂದು ಮಾತು ಆಚೆ ಬಂದ್ರೆ ತುಂಡು ತಂಗ ಕತ್ರ ಸಾಕು ಬಿಡ್ತೇನೆ. ಪ್ರೀತಿ ಮಾಡ್ತಾಳಂತೆ, ಮದುವೆ ಆಗ್ತಾಳಂತೆ. ತಂದೆ ತಾಯಿಗಳ ತೀರಿ ಹೋದ ನಂತರ ಇದೇ ಬೆನ್ ಮೇಲೆ ಕೂರಿಸಿಕೊಂಡು ಇದೇ ಕೈಯಾರ ತೊತ್ತನಸ್ ಬೆಳೆಸಿದ್ದೇನೆ. ಬೀದಿಲಿ ಹೋಗೋ ಭಿಕಾರಿ ನನ್ನ ಮಕ್ಕಳ ಜೊತೆ ಸಂಬಂಧ ಬೆಳೆಸೋದಕ್ಕಲ್ಲ, ನಾನ್ ತೋರಿಸಿರೋ ಗಂಡಿನ ಜೊತೆ ಕೊಟ್ಟು ಮದುವೆ ಮಾಡಕ. ನೋಡು, ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ ಅಷ್ಟ ಚಂದ. ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡ್ರು ಹೊಟ್ಟೆ ಐತೆ. ಮುಂದೊಂದು ದಿನ ಹಸಿದು ಚಿರುಗುಟ್ಟಿದ್ರ ಯಾರು ಬೇಕಾದವ್ರು ಮನೆ ಹೋಗಿಸ್ತೈತೆ. ಮೊದಲು ಈ ಜಗತ್ನಲ್ಲಿ ಬದುಕಬೇಕಾದ್ರೆ ದುಡ್ಡೊಂದಿದ್ರೆ ಅಪ್ಪ ಅವನು ಬಿಟ್ಬೇಕಾದ್ ಖರೀದಿ ಮಾಡ್ಬೋದು. ಹಾಗಂದ್ಕೊಂಡಿರೋ ನಾನು, ಹಾಗೆ ಬಾಳ್ತಾ ಇರೋ ನಾನು. ತಂಗ್ಯವ್ವ, ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ. ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ಬದಲಾಗೋ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಭಿಕಾರಿ ನನ್ನ ಮಕ್ಕಳಿಗೂ ಒಳ್ಳೇದು. ಅಣ್ಣ, ಶಂಕರ್ ನನ್ನ ಪ್ರೀತಿಸಿದ್ದೀನಿ, ಶಂಕರ್ ನನ್ನ ಮದುವೆ ಆಗ್ತಾ ಇದ್ದೀನಿ. ನಮ್ಮಿಬ್ಬರ ಪ್ರೀತಿಗೆ ನೀವು ಏನಾದ್ರೂ ಅಡ್ಡಿಪಡಿಸಿದೆಯಾದ್ರೆ ನೀವು ನಿಮ್ ತಂಗಿ ಹೆಣ ನೋಡ್ಬೇಕಾಗುತ್ತೆ. हे प्रभु, अरे राम कृष्ण, ये क्या हुआ? ಹಸಿ ಮೆಣಸಿನಕಾಯಿ ಮಿಕ್ಸರ್ ಹಾಕಿದಂಗ ಹೂವ. ಮಿಸ್ಟರ್ ಜೈರಾಜ್, ನಾಳೆ ನನ್ನ ಮನೆಯಲ್ಲಿ ನಡೆಯುವ ಮದುವೆಗೆ ನೀನೇ ಅತಿಥಿ. ಮಾವನವರೇ,
ನೀವು ನಿಮ್ಮ ತಂಗಿ ಕರ್ಕೊಂಡ್ಬಂದು ನನ್ನ ತಮ್ಮನ ಕಾಲು ತೊಳೆದು ಕನ್ಯಾದಾನ ಮಾಡ್ತೀವಿ. ಸಾಧ್ಯ ಇಲ್ಲ. ಅಂತ ಸಂದರ್ಭ ಬಂದದ್ದಾದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಗ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಬೇಡಕ ಹೋಗಬೇಡ ಮರ್ಯಪ್ಪಣ್ಣ. ಅಣ್ಣ ಕ್ವಾಟ ಮಾತಿಗೆ ತಪ್ಪಿ ನಡೆದವಾಗ ಏನಂತಾರ? ಏನಪ್ಪ ಹೇಳ್ರ ಇವ್ ಐತಾನ ಬಿಟ್ರ ನಿಂದ ಯಾಕ ಒಟ್ಟು ಮಾತಿಗೆ ತಪ್ಪಿ ನಡೆದ್ರ ಮಿಂಡ್ರಿ ಹುಟ್ಟಿ ಬಾ ನಿಂದಾರ ಒಟ್ಟು ಒಂದು ತಿರ್ಸ್ಕೊಂಡ್ಬಿಡ. ಯಾರ ಕಾಲಾಗ ಸಾಯು ಮಾತ್ರಿ ಹೇಳಿದ್ನಲ್ಲ, ಅದಕ್ಕೇನಾರ ತಪ್ಪಿ ನಾಳೆ ಗಾಂಜಾಲಿ ಮಾಡಿದೆ ಅಂದ್ರೆ ಇನ್ನು ನಾನು ಬರಂಗಿಲ್ಲ. ನಿನ್ನ ತಂಗಿ ಹೊತ್ಕೊಂಡು ಹೋಗಾಕ ನನ್ನ ತಮ್ಮ ಬರ್ತಾನ. ಏ ಮರಿಯಪ್ಪ, ಓರ್ಯಪ್ಪ ಈ ಮದುವೆ ನಡಿಬಾರ್ದು, ನಡಿಕೊಡ್ದು. ಮದುವೆ ಸಂಭ್ರಮದಲ್ಲಿರುವ ಕುಟುಂಬ ಸ್ಮಶಾನದ ದಾರಿ ಹಿಡಿಬೇಕು. ಮನೆಯಲ್ಲಿ ಇಷ್ಟು ಜನ ಇದ್ರು ಅಂತ ಯಾರಿಗೂ ಕೂಡ ಪಟ್ಟ ಸಿಗಬಾರ್ದು. ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಡೋಣ ಅವರನ್ನ. ನಿಮಗೆ ಅದಕ್ಕೆ ಹೇಳೋದು ಹುಚ್ಚರತ್ ಹೇಳಿ ನಿಮಗೆ ಎಂದು ಶಾನೆ ಆಗಾರ ನೀವು ಅಲ್ರಿ. ಈಗ ಅದೇನೋ ಅಂತಾರಲ್ಲ, ಒಂದ ಕಲ್ಲಿಗೆ ಎರಡು ಹಣ್ಣು ಬೀಳ್ಬೇಕತ್ತಾವ. ಇದ್ರಾಗ ಅರ್ಥ ಐತೆ ನಾ ಹೇಳೋದು ಸ್ವಲ್ಪ ಕೇಳ್ರಿ ನೀವು. ಈಗ ಅವಾರ ಏನು ಕೇಳಬಾರ್ದು ಕೇಳಿದ ನಮಗ ನಮ್ಮ ತಂಗಿನ ಕೊಡ್ರಿ ಅಂತ ಕೇಳಾಕತ್ತಾನ ಈಗ ಅವ. ಹೌದು, ಅದ್ರಾಗ ಅರ್ಥ ಐತೆ ಅವಂದ್ರಿ. ನಮಗೆ ಬೇಕಾದದ್ದೇನ್ರಿ ಈಗ ಸ್ವಲ್ಪ ವಿಚಾರ ಮಾಡ್ರಿ ನೀವು. ಸರಾಯಿ ಫ್ಯಾಕ್ಟ್ರಿ ಬರಾಬರಿ ಏನಾರು ಅವ ಆಸ್ತಿ ಕೊಡ್ದಾರಕ್ಕಾಗಿ ಏನಾರು ಫ್ಯಾಕ್ಟ್ರಿ ಬಂದೈತಿ ನಮ್ಮದು. ನಮಗೆ ಬೇಕಾದದ್ದು 3 ಎಕರೆ ಆಸ್ತಿ ಈಗ. ಹೌದ್ರಿ, ಈಗ ಸದ್ದ ಅದು 3 ಎಕರೆ ನಡು ಐತೆ ಈಗ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಐತ್ರಿ ಐತಿ. ಈಗ ನಡ್ಬರ್ಕೈತಿ ಅದು. ಆ ಜಾಗ ತಗೊಂಬಟ ನಮಗೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಅನುಕೂಲ ಇಲ್ರಿ ಈಗ. ಈಗ ನೋಡ್ರಿ ಇತ್ತು ನೋಡ್ರಿ ಅವ್ರ ತಮಗೆ ನಮ್ಮ ತಂಗಿನ ಕೊಟ್ಟಂಗ ಆತ್. ಈ ಕೈ ನೋಡ್ರಿ ಅದು 3 ಎಕರೆ ಆಸ್ತಿ ನಮ್ಮ ಹೆಸರಿಗೆ ಆತ್. ಮತ್ತೊಂದು ಅದ ಆಳ ನಮ್ಮ ಮನ್ಯಾಗ ಆತ್. ಅಲ್ಲೇನೈತ್ರಿ ಮನಿ ದಿಕ್ಕ ದಿವಾಳೆ. ಮೊದಲ ಹೇಳ್ಬಾರ್ದಲ್ಲೇ, ನಾ ಯಾಕೆ ಅವನ ಜೊತೆ ಅಷ್ಟು ಜಗಳಾಡ್ತಿದ್ದೆ? ಬೀಗರು ಅಂತ ಆಮಂತ್ರಣ ಕೊಟ್ಟು ಬಿಡ್ತಿದ್ನಲ್ಲೋ. ನಾ ಕಾರ್ಕುನ್ಕಿಗೆ ಗಟ್ಟ ಅದನ್ನತ್ತ ಮಾಡೀನಪ್ಪ. ಹುರುಪ್ನಾಗ ಹಿಂಗೂ ಹಾಕೈತ್ರ ಹುಷಾರ್ ಇರ್ತೇನ್ರಿ. ಒಟ್ಟು ನೋಡಿದ್ರಾಗ ಐತೆ ಅರ್ಥದ್ರಾಗ. ಹೌದು ಮರಿಯಪ್ಪ, ಈ ಮದುವೆ ನಡಿಬೇಕು, ನಡಿಲೇಬೇಕು, ನಡೆದೇ ನಡೆಯುತ್ತೆ. ನನ್ನ ತಂಗಿ ಅವನ ಮನೆಗೆ ಹೋಗ್ತಾ ಇರೋದು ಅವ್ರ ಮನೆ ಬೆಳಗೋದಕ್ಕಲ್ಲ, ಅವ್ರ ಮನೇನ ಉದ್ಧಾರ ಮಾಡೋದಕ್ಕೂ ಅಲ್ಲ, ಒದ್ದುತ್ತ ಮಲಗಿಸೋದಕ್ಕೆ. ಹೇ ಮರಿಯಪ್ಪ, ನಾಳೆ ಮದುವೆನ ಅದ್ದೂರಿಯಾಗಿ ಮಾಡೋಣ. ಚಿಂತಿ ಬಿಡ್ರಿ, ನಾ ಅದನ್ನ ಯಾಕ ಬರ್ರಿ. अर्जुन, जलते उसको आग कहते हैं, खुद से उसको रॉक कहते हैं. जयराज दिखला तो शकुनी मामा कहते हैं. ಚಿತ್ ಸತ್ ಮೂರ್ತಿಗಳೇ ಚಿತ್ ಮೇಲಾಗಿ ಮಲಗಿರುವಾಗ ಯಾಕಸ್ತಿತ್ತೊಬ್ಬ ಬಡ ಬಿಟ್ಟಾರ್ ನೀನು. ನನ್ನ ಚಿತ್ ಕಡಿಸ್ತೀಯ ಅಂದ್ರೆ ನೋಡ್ಕೊಂಡಿರೋದಕ್ಕೆ ನಾನೇನು ಹುಚ್ಚು ನನ್ನ ಮಗ ಅಂತ ನೋಡ್ತಾ ಇರೋ. ಈ ಜಯರಾಜ್ ಆಡೋ ನಾವು ರಂಗಿ ಆಟ ಹೇಗಿರುತ್ತೆ ಅಂತ. ಮನೆಯಲ್ಲಿ ಶನಿ ಹೊಕ್ಕರು ಸುಖವಾಗಿರಬಹುದು, ಆದ್ರೆ ಪಕ್ಕದಲ್ಲಿ ನನ್ನಂತ ಶಕುನಿ ಇದ್ರೆ ಸುಖ ಅನ್ನೋದು ಕನಸಿನ ಮಾತು. ಮುಂದೈತೆ ಮಕ್ಕಳು ನಿಮ್ಗೆ ಮಾರಿ ಹಬ್ಬ. ಈ ಜಯರಾಜ್ ಅನ್ನೋ ಸಿಂಹ ಸುಮ್ಮನೆ ಗುಯ್ಯಲ್ಲಿ ಮಲಗಿದೆ ಅಂದ್ರೆ ಬೇಟೆಯಾಡೋದನ್ನ ಮರ್ತಿಲ್ಲ. ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜ ಬೀಸಿದ್ರ ಬ್ಯಾಟ್ ಯಾವ್ದೇ ಇರ್ಲಿ ಹೆಡಕ್ ಮುರ್ಕೊಂಡು ಹೋದದಡಿ ಬೀಳಲೇಬೇಕು.